ನನ್ನ ಮುಖಕ್ಕೆ ಕೆಸರು ಸಿಡ್ಸೋದಲ್ದೆ ಕೌಂಟ್ರ್ ಬರೆ ಕೊಡ್ತೀರಾ? ಮಾಡ್ತೀನಿ ರೀ. ಛೇ, ಆ ಲೀಲನ್ ನಂಬಿ ನಾನು ಹಾಳಾಗಿ ಹೋದೆ. ಅಧಿಕಾರದ ಆಸೆ ತೋರಿಸಿ ಏಜೆ ಮುಂದೆ ಅವಮಾನ ಮಾಡಿಬಿಟ್ಲು. ಕೆಲ್ಸದವ್ರ ಮುಂದೆ ಎಲ್ಲ ಚಿಕ್ಕ ಯಜಮಾನಿ ಅಂತ ಬಿಲ್ಡಪ್ ಬೇರೆ ತಗೊಂಡಿದ್ದೆ. ಆದರೆ ಈಗ ಅಧಿಕಾರ ಕಳ್ಕೊಂಡಿರೋ ನನಗೆ ಈ ಮನೆಯಲ್ಲಿ ಯಾರು ಮರ್ಯಾದೆ ಕೊಡ್ತಾರೆ? ನಾವು 3 ಜನ ವಾರ ಗೆತ್ತಿರೋ ಎಷ್ಟು ಒಗ್ಗಟ್ಟಿಂದ ಇದ್ವಿ. ಆ ಲೀಲಾ ನನಗೆ ಅಧಿಕಾರದ ಆಸೆ ತೋರಿಸಿ ನಮ್ಮ ಒಗ್ಗಟ್ಟನ್ನೆಲ್ಲ ಒಡೆದ್ಬಿಟ್ಲು. ಬಿಡಲ್ಲ, ಇಷ್ಟಕ್ಕೆಲ್ಲ ಕಾರಣ ಆಗಿರೋ ಆ ಲೀಲಾನ ನಾನು ಸುಮ್ಮನೆ ಬಿಡಲ್ಲ. ದುರ್ಗಾ ಅಕ್ಕ ಅಂತೂ ನಾನು ಮಾಡಿರೋ ತಪ್ಪಿಗೆ ನನ್ನ ಮುಖ ನೋಡಿದ್ರೇ ಉರಿದು ಬೀಳ್ತಿದ್ದಾರೆ. ನನಗೂ ಅವ್ರ ಮುಂದೆ ನಿಂತ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಇಲ್ಲ, ನಾನು ಸುಮ್ಮನೆ ಬಿಡೋದಿಲ್ಲ. ನನಗೆ ಅವಮಾನ ಮಾಡಿದ ಆ ಲೀಲನ್ಗೆ ಬುದ್ಧಿ ಕಲಿಸ್ತೀನಿ. ದುರ್ಗಾ ಅಕ್ಕಂಗೆ ನಾನು ಯಾವತ್ತಿದ್ರೂ ಅವ್ರ ಪಾರ್ಟಿನೇ ಅಂತ ಕಾನ್ಫಿಡೆನ್ಸ್ ಕೊಡ್ತೀನಿ. ಲೀಲಾ ಅಂತೂ ಕೈ ಕೊಟ್ಲು. ಇನ್ನು ಉಳಿದು ದುರ್ಗಾ ಅಕ್ಕ ಒಬ್ರೆ. ಹೇಗಾದ್ರೂ ಮಾಡಿ ಅವ್ರ ವಿಶ್ವಾಸ ಗಳಿಸ್ಲೇಬೇಕು. ಗಳಿಸ್ತೀನಿ. ನನ್ನ ಲೈಫ್ ಹಾಳು ಮಾಡಿರೋ ಆ ಲೀಲಾನ ಪಾತಾಳ ತಳ್ತೀನಿ. ಸರಸ್ವತಿ ಏನು ಅಂತ ತೋರಿಸ್ತೀನಿ. ಏನಿದೆಲ್ಲ? ಸಾರಿ, ಏನಾದರೂ ಕೇಳಿದ್ರಾ? ಏನಿದೆಲ್ಲ ಅಂತ ಕೇಳಿದೆ. ಓ ಅದಾ, ಪಳ ಹೊಳೆಯೋ ಮುಖಕಾಂತಿಗೆ ಹಚ್ಚಿ ಮುಲ್ತಾನಿ ಮಿಟ್ಟಿ. ಕಂಟಡಾನ್. ಮುಲ್ತಾನಿ ಮಿಟ್ಟಿ ಹಚ್ಚಿದ್ರೆ ಮುಖದ ಮೇಲಿರೋ ಕಲೆ ಎಲ್ಲ ಮಾಯ ಆಗುತ್ತಂತೆ. ಅದಕ್ಕೆ ನನ್ನ ಮುಖದ ಥರನೇ ಫಳ ಹೊಳಿಲಿ ಅಂತ ಕಾರ್ಗು ಮುಲ್ತಾನಿ ಮಿಟ್ಟಿ ಹಚ್ಚಿದೆ. ಫುಲ್ ಕ್ಲೀನ್ ಆಗಿ. ಹುಡುಕಾಟ ಆಡ್ತಿದ್ಯಾ? ಒಂಚೂರು ಗಲೀಜಿದ್ರೇ ಸಹಿಸಲ್ಲ. ಅಂಥದ್ರಲ್ಲಿ ಈ ಲೆವೆಲ್ ಗಲೀಜು ಮಾಡಿದ್ಯಲ್ಲ, ತಕ್ಕ ಪಾಠ ಕಲಿಸ್ತೀನಿ. ಏಜ್ ಹತ್ರ ಹುಡುಗಾಟ ಆಡಿದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಾಗಬೇಕು. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಈಚೆ ಇವಳನ್ನ ಇಷ್ಟು ಕೋಪದಲ್ಲಿ ಹೇಳ್ಕೊಂಡು ಹೋಗ್ತಿದ್ದಾರೆ ಅಂದರೆ ದೊಡ್ಡ ಸೀನೆ ಅಲ್ಲ. ಈಚೆ ಜೊತೆ ಹುಡುಗಾಟ ಆಡಿದ್ರೆ ಸುಮ್ಮನೆ ಬಿಟ್ಬಿಡ್ತಾರಾ? ನಾನೇ ಹಾಕೊಂಡು ಬೈಸೋಣ ಅಂತಿದ್ದೆ, ಅವಳಗಳ ಹಳ್ಳ ತೊಳ್ಕೊಂಡು ಬಿದ್ಲು. ಈ ವಿಚಾರನ ಫಸ್ಟು ದುರ್ಗಾ ಅಕ್ಕಂಗೆ ಹೇಳ್ಬಿಟ್ಟು ಇಂಪ್ರೆಸ್ ಮಾಡಬೇಕು. ಗಾಡಿ ಯಾಕೆ ಸ್ಟಾರ್ಟ್ ಮಾಡ್ತೀರಾ? ರೋಡ್ ಕಾಣಿಸಲ್ಲ. ಆಂಟಿ ಕತೆ ಮುಗೀತು. ಎಲ್ಲಿಗೆ ಹೋಗ್ತಿದ್ದೀರಾ? ನಿಲ್ಸಿ ಏಜೆ, ನಿಲ್ಸಿ. ರೋಡ್ ಕಾಣಿಸ್ತಿಲ್ಲ. ನನ್ನ ಕಷ್ಟ ಕೊಟ್ಟೋರು ಯಾರು ಉದ್ಧಾರ ಆಗೋದಿಲ್ಲ. ಅದಕ್ಕೆ ಅವಳಿಗೆ ಹೀಗಾಗಿದ್ದು. ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಅದಿದೆ. ಸರು, ಕಣ್ಣಲ್ಲಿ ಏನ್ ಇಟ್ಕೊಂಡಿದ್ಯಾ? ನಿಂಗೆಲ್ಲ ಕಾಣಿಸಲ್ವಾ? ಅಕ್ಕ, ನನ್ಗಾಗ್ತಿರೋ ಖುಷಿಗೆ ನೆಲ ಅಲ್ಲ ಜಗತ್ತೇ ಕಾಣಿಸ್ತಿಲ್ಲ. ಓಹೋ, ಅಂಥದ್ದೇನಾಯ್ತು? ಲೀಲಾ ಇನ್ಯಾವ್ದಾದ್ರು ಹೊಸ ಅಧಿಕಾರ ಕೊಟ್ಲಾ? ಅಯ್ಯೋ ಇಲ್ಲ ಅಕ್ಕ, ಅವಳು ನನಗೆ ಮಾಡಿರೋ ಅನ್ಯಾಯಕ್ಕೆ ಅವಳಿಗೆ ತಕ್ಕ ಶಾಸ್ತಿ ಆಯ್ತು. ಇವತ್ತು ಅವಳು ಮಾಡಿರೋ ಎಡವಟ್ಟಿಗೆ ಏಜೆ ಅವಳ ಕೈಯೋ ಕಾಲು ಮುರಿತಾರೆ. ಏನಂದ್ರೆ? ನಿಜ ಹೇಳ್ತಿದ್ಯಾ? ಹೌದಕ್ಕ, ಅವಳು ಏಜೆ ಕಾರಿಗೆಲ್ಲ ಮುಲ್ತಾನಿ ಮಿಟ್ಟಿ ಹಚ್ಚಿದ್ಲು. ಏಜೆ ಕೋಪದಲ್ಲಿ ಎಳ್ಕೊಂಡೋದ್ರು. ಅಂದ್ರೆ ಸರಿಯಾಗಿ ಹೇಳು, ಏನಾಯ್ತು? ಒಂಚೂರು ಗಲೀಜಿದ್ರೇ ಸಹಿಸಲ್ಲ. ಅಂಥದ್ರಲ್ಲಿ ಈ ಲೆವೆಲ್ ಗಲೀಜು ಮಾಡಿದ್ಯಲ್ಲ, ಇದು ತಕ್ಕ ಪಾಠ ಕಲಿಸ್ತೀನಿ. ಹೌದಾ? ಈಜಿ ಅಷ್ಟು ಕೋಪದಲ್ಲಿ ಹೇಳ್ಕೊಂಡು ಹೋದ್ರಾ? ಹೂ ಅಕ್ಕ, ನಾನೇ ನನ್ನ ಕಣ್ಣಾರ ನೋಡ್ದೆ. ಅವಳು ಗ್ಲಾಸ್ಗೆಲ್ಲ ಮಣ್ಣು ಮೆತ್ತಿದ್ಲು. ಈಜೆ ಅದನ್ನ ಒರ್ಸ್ಲೂ ಇಲ್ಲ,
ಹಾಗೆ ರ್ಯಾಶ್ ಆಗಿ ಡ್ರೈವ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರು. ಅವ್ರು ಹೋಗಿರೋ ಫೋರ್ಸ್ ನೋಡಿದ್ರೆ ಖಂಡಿತ ಅವಳನ್ನ ಸುಮ್ಮನೆ ಬಿಟ್ಟಿರೋದಿಲ್ಲ. ಅವ್ರಿಗೆ ಬಂದಿರೋ ಕೋಪಕ್ಕೆ ಗ್ಯಾರಂಟಿ ಅವಳನ್ನ ಬೆಟ್ಟದಿಂದ ತಳ್ಳಿರ್ತಾರೆ. ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ನಾವು ಅಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅಲ್ಲಿ ಏನಾಗ್ತಿದ್ಯೋ ಏನೋ, ಹೇಗೆ ತಿಳ್ಕೊಳ್ಳೋದು? ಹೇಗಾದ್ರೂ ಮಾಡಿ ತಿಳ್ಕೊಳ್ಳೇಬೇಕು. ನಾನೇ ಏನಾದ್ರೂ ದಾರಿ ಹುಡುಕ್ತೀನಿ ಇರಿ. ಈಚೆ ಇಲ್ಲಿ ಏನ್ ಮಾಡ್ತಿರ್ಬೋದು? ಆಹಾ, ಇಮ್ಯಾಜಿನೇಷನೇ ಎಷ್ಟು ಚೆನ್ನಾಗಿದೆ. ಇನ್ನು ಲೈವ್ ಆಗಿ ನೋಡೋಕೆ ಸಖತ್ತಾಗಿರೋದು. ನನ್ನ ಟೈಮ್ಗೆ ಏನಾಗಿದೆ ಇವತ್ತು? ನನ್ನ ಟೈಮ್ ನನ್ನನ್ನೇ ಓವರ್ಟೇಕ್ ಮಾಡ್ಕೊಂಡು ಓಡ್ತಾ ಇದೆ. ಇದೂ ಶೆಲ್ ಡೌನ್ ಆದಾಗ ಟೈಮ್ ಸ್ಲೋ ಆಗಿ ಓಡೋದು ನೋಡಿದ್ದೀನಿ. ಆದ್ರೆ ಇವತ್ತು ಮನೆಯಲ್ಲಿರೋ ಗಡಿಯಾರ, ಕೈಯಲ್ಲಿರೋ ವಾಚ್ ಎಲ್ಲ ರಪ ರಪ ಅಂತಾನೆ ಓಡ್ತಿದ್ಯಲ್ಲಪ್ಪ. ಏನು ನಡೀತಿದೆ ಇವತ್ತು ಮನೆಯಲ್ಲಿ? ಮೇಡಮ್ 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 ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ. ಪ್ಲೀಸ್ ಹೆಲ್ಪ್ ಮಿ ಮೇಡಮ್. ನನ್ನ ಟೆನ್ಷನ್ ನನಗೆ, ಮಧ್ಯದಲ್ಲಿ ನಿಮ್ದೇನ್ರಿ? ಮೇಡಮ್ 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 ನಿಮ್ಮ ವಾಚಲ್ಲಿ ಟೈಮ್ ಎಷ್ಟಾಯ್ತು ಮೇಡಮ್? ನಿಮ್ಮ ಹತ್ರ ನೀವು ವಾಚ್ ಇದೆಯಲ್ರಿ? ಮೇಡಮ್ ಟೈಮ್ ಹೇಳ್ತಿರೋ ಅಥವಾ ಇಲ್ಲೇ ತಲೆ ತೆಚ್ಕೊಂಡು 10 ಗಂಟೆ 15 ನಿಮಿಷ. ನೋ 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 ಚಾನ್ಸೇ ಇಲ್ಲ. ಈಗ 10 ಗಂಟೆ ಆಗಿ 15 ನಿಮಿಷ ಆಗಕ್ಕೆ ಚಾನ್ಸ್ ಇಲ್ಲ. ಇವಾಗ ಪರ್ಫೆಕ್ಟ್ 10 o'clock. 10 ಗಂಟೆ 15 ನಿಮಿಷನೇ, ಬೇಕಿದ್ರೆ ನೋಡಿ. ಇವಾಗ ಕರೆಕ್ಟ್ ಆಗಿ. ಯಾಕೆ ಚೇಂಜ್ ಮಾಡ್ತಿದ್ದೀರಾ? ನಿಮ್ಗೆ ಏನಾದ್ರು ತಲೆ ಕೆಟ್ಟಿದ್ಯಾ? ಅದು ಹಾಗಲ್ಲ ಮೇಡಮ್, ನಮ್ಮ ಬಾಸ್ ಅಂದ್ರೆ ಟೈಮ್ ಅಂದ್ರೆ ಬಾಸ್. ಇವತ್ತು ಅವ್ರು 10 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದ್ಮೇಲೆ ತಾನೇ 10 ಗಂಟೆಗೆ ಬೇಕು. ಈ ಗಡಿಯಾರಕ್ಕೆ ಎಷ್ಟು ಧೈರ್ಯ ಮೇಡಮ್. ಅವ್ರು ಬರೋದಕ್ಕಿಂತ ಮುಂಚಿನ 10 ಕಾಲು ತೋರಿಸ್ತಿದೆ. ನನ್ನ ಟೈಮಲ್ಲೂ 10 ಕಾಲಿದೆ. ಒಂದು ನಿಮಿಷ ಮೇಡಮ್. ಅಲ್ಲ ಮೇಡಮ್, ಇದೆಲ್ಲ ನೋಡ್ತಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಮೇಡಮ್? ನನಗೆ ಈಗ ಅನ್ನಿಸ್ತಾ ಇದೆ. ಇನ್ನೊಂದು ಬೇಕಾ? ಬೇಡ ಮೇಡಮ್. ನಿಮ್ ಬಾಸ್ ಬರಲ್ಲ, ಎಲ್ಲ ಹೋಗಿದ್ದಾರೆ. ಎಲ್ಲೋ ಹೋದ್ರ? ಚಾನ್ಸ್ ಇಲ್ಲ. ಅವ್ರು ನಾನು ಹೇಳ್ದೆ ಎಲ್ಲೋ ಹೋಗಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆ ಎಷ್ಟೊಂದ್ಸತಿ ಹೇಳೋದಿಲ್ಲ ಅವರು. ನಿಮ್ಗೆ ಹೇಳ್ಬಿಡ್ತಾರಾ? ನಿಮ್ಗೆ ಹೇಳಿಲ್ಲ ಅಂದ್ರು ನಂಗೆ ಹೇಳ್ತಾರೆ. ಬಿಕಾಸ್ ನಾನು ಅವ್ರ ಪಿ ಎ. ಅಕಸ್ಮಾತ್ ಅಂತ ಎಮರ್ಜೆನ್ಸಿ ಸಿಚುವೇಶನ್ ಏನಾದ್ರು ಇದ್ರು ಅವ್ರು ಆ ಸ್ಪಾಟಿಗೆ ಹೋಗಿ ನಂಗೆ ಫೋನ್ ಮಾಡಿ, ವಿಶ್ವರೂಪ್ ನಾನು ಇಲ್ಲಿದ್ದೀನಿ, ಇಲ್ಲಿ ಈ ಥರ ನಡೀತಿದೆ ಅಂತ ನಂಗೆ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. ಅಟ್ಲೀಸ್ಟ್ ಒಂದು ವಿಷಯನಾದ್ರೂ ಮುಟ್ಟಿಸ್ತಾರೆ. ಹೌದಾ? ಪಕ್ಕ ಏನಾಗ್ತದೆ ಅಂತ ಅಪ್ಡೇಟ್ ಕೊಡ್ತಾರಾ? ಹಾ, ಕಾಲ್ ಮಾಡಿ ಕೇಳಿದ್ರೆ ಪಕ್ಕ ಹೇಳ್ತಾರೆ ಎಲ್ಲಿದ್ದಾರೆ ಅಂತ. ನಾನೊಬ್ಳು ಮನೇಲೆ ಟವರ್ ಇಟ್ಕೊಂಡು ನೆಟ್ವರ್ಕ್ಗೋಸ್ಕರ ಊರೆಲ್ಲ ಸುತ್ತಾಡ್ತಾ ಇದ್ದೆ. ನೀವು ನನ್ನ ಜೊತೆ ಬನ್ನಿ. ಯಾಕೆ ಮೇಡಮ್ ಮತ್ತೆ ಹೊಡಿಯಕ್ಕ? ಅಯ್ಯೋ ಇಲ್ಲ, ಹೊಡೆದಿದ್ದ ಪಾಪಕ್ಕೆ ಪರಿಹಾರ ಮಾಡ್ಕೊಳ್ಳೋಣ ಅಂತ. ಬನ್ನಿ.